ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12, 13ನೇ ಕಂತಿನ ಬಗ್ಗೆ ಏನೇನು ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಕ್ಲಾರಿಫೈ ಮಾಡ್ತೀನಿ. ಮತ್ತು 12 ಮತ್ತು 13ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದನ್ನು ಸಹ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ವಿಡಿಯೋನ ಎಲ್ಲೂ ಮಿಸ್ ಮಾಡ್ದಿರ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಳೆದ ಒಂದು 10-15 ದಿವಸದ ಹಿಂದೆ ಏನಂತ ಹೇಳಿದರು ಅಂದರೆ, 11ನೇ ಕಂತಿನ ಹಣ ಮತ್ತು 12ನೇ ಕಂತಿನ ಹಣ ಸಹ ನಾವು ಎಲ್ಲ DBT ಮೂಲಕ ಪುಷ್ ಮಾಡಿದ್ದೀವಿ, ಎಲ್ಲರ ಖಾತೆಗೆ ಒಟ್ಟಿಗೆ 4,000 ರೂಪಾಯಿ ಹಣ ಬರುತ್ತೆ ಅಂತ ಹೇಳಿದರು. ಆದರೆ ಇವಾಗ ಏನಾಗಿದೆ ಅಂದರೆ 99% ಅಷ್ಟು ಜನಗಳಿಗೆ 11ನೇ ಕಂತಿನ ಹಣ ರಿಲೀಸ್ ಆಗಿದೆ. ಎಲ್ಲ ಮಹಿಳೆಯರಿಗೂ ವರಮಹಾಲಕ್ಷ್ಮಿ ಹಬ್ಬದ ಮುಂಚೆನೇ ರಿಲೀಸ್ ಆಗಿದೆ. ಆಲ್ರೆಡಿ ಎಲ್ಲರಿಗೂ ರಿಸೀವ್ ಮಾಡ್ಕೊಂಡಿದ್ದಾರೆ. ಎಲ್ಲ ಒಂದು ಕರ್ನಾಟಕದ ಎಲ್ಲ ಜಿಲ್ಲೆಯ ಮಹಿಳೆಯರಿಗೆ 11ನೇ ಕಂತಿನ ಹಣ ಮಾತ್ರ ರಿಲೀಸ್ ಆಗಿದೆ. ಆದರೆ ಅವ್ರು ಏನು ಹೇಳಿದರು ಅಂದರೆ, ನಾವು 11 ಮತ್ತು 12ನೇ ಕಂತಿನ ಹಣ ಕೂಡ ನಾವು ರಿಲೀಸ್ ಮಾಡಿದ್ದೀವಿ, 12ನೇ ಕಂತಿನ ಹಣ ಇನ್ನೊಂದು 3-4 ದಿವಸವೇ ಬರುತ್ತೆ ಅನ್ನೋ ರೀತಿ ಆವಾಗ ಮಾತಾಡಿದರು. 11ನೇ ಕಂತಿನ ಹಣ ಆಲ್ರೆಡಿ ರಿಲೀಸ್ ಮಾಡಿದ್ದೀವಿ, 12ನೇ ಕಂತಿನ ಹಣ ಬರೋದು ಒಂದು 2-3 ದಿವಸ ಆಗುತ್ತೆ ಅಂದರು. ಆದರೆ ಖಂಡಿತವಾಗ್ಲೂ 2-3 ದಿವಸ ಆದರೂ ಕೂಡ 12ನೇ ಕಂತಿನ ಹಣ ಒಬ್ಬರಿಗೂ ಸಹ ಬಂದಿಲ್ಲ, ಯಾರಿಗೂ ಸಹ ಬಂದಿಲ್ಲ, ಕರ್ನಾಟಕ ಜಿಲ್ಲೆಯ ಯಾರಿಗೂ ಬಂದಿಲ್ಲ. ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ ಪ್ರಕಾರ 4,000 ರೂಪಾಯಿ ಒಟ್ಟಿಗೆ ಹಾಕಿದ್ದೀವಿ, ಒಟ್ಟಿಗೆ ಬರುತ್ತೆ ಅಂದ್ರಲ್ವ. ಆದರೆ ಖಂಡಿತವಾಗ್ಲೂ ಅದು ಇನ್ನೂ ಯಾರಿಗೂ ಬಂದಿಲ್ಲ. ಅವರು ಏನು ಅಂದರೆ ಪ್ರೋಸೆಸ್ನ ಮಾಡಿದ್ದಾರೆ, 12ನೇ ಕಂತಿನ ಹಣ ರಿಲೀಸ್ ಮಾಡಿ ಕೆಲವೊಂದು ಪ್ರೋಸೆಸ್ ಇರುತ್ತೆ, DBT ಮೂಲಕನೇ ಅದು ಎಲ್ಲ ಒಂದು ಬ್ಯಾಂಕ್ಗೆ ಹೋಗಬೇಕು, ಬ್ಯಾಂಕಿಂದ ನಂತರ ಅದು ಎಲ್ಲರ ಒಂದು ಖಾತೆಗಳಿಗೆ ಬರುತ್ತೆ. ನಿಮಗೆ ಗೊತ್ತಿರೋ ಹಾಗೆ 11ನೇ ಕಂತಿನ ಹಣನೇ ಎಷ್ಟೊಂದು ಟೈಮ್ ತೊಗೊಳ್ತು ನಿಮ್ಮೆಲ್ಲರಿಗೂ ಒಂದು ಖಾತೆಗೆ ಬರೋದಕ್ಕೆ. ಸೊ 12ನೇ ಕಂತಿನ ಸಹ ಹಣ ಈ ಒಂದು 25ರ ನಂತರ ಅವರು ಪ್ರೊಸೆಸ್ ಮಾಡೋ ರೀತಿ ಕಾಣಿಸ್ತಾ ಇದೆ. ಅಂದರೆ ನಿಮಗೆ ಈ ತಿಂಗಳ ಒಂದು ಎಂಡಿಂಗಲ್ಲಿ ಏನು ಈ ತಿಂಗಳ ಆಗಸ್ಟ್ ತಿಂಗಳ 31ರ ಒಳಗೆ ನಿಮಗೆ 12ನೇ ಕಂತಿನ ಹಣ ಖಂಡಿತವಾಗೂ ಬರುತ್ತೆ ಅನಿಸುತ್ತೆ. ಏನಕ್ಕೆ ಅಂತ ಕೆಲವೊಂದು ಪ್ರೋಸೆಸ್ ಇರುತ್ತೆ, DBTಯಿಂದ ಪುಷ್ ಮಾಡಿರೋದ್ರಿಂದ ಬ್ಯಾಂಕ್ಗೆ ಹೋಗಿ ನಂತರ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರೋದಕ್ಕೆ ಒಂದು 10-12 ದಿವಸ ಬೇಕಾಗುತ್ತೆ. ಸೊ ಆಮೇಲೆ ಅವ್ರು ಏನು ಹೇಳಿದರು ಅಂದರೆ, ಇದನ್ನು 12ನೇ ಕಂತಿನ ಹಣ 2 ಸ್ವಲ್ಪ ನಾವು DBT ಮಾಡ್ತೀವಿ ಅಂದಿದ ತಕ್ಷಣ ಇದೆಲ್ಲ ಪ್ರೊಸೆಸ್ ಮುಗಿದ್ಮೇಲೆ ನಾವು 13ನೇ ಕಂತಿನ ಹಣ ಸಹ ನಾವು ರಿಲೀಸ್ ಮಾಡಿಬಿಡ್ತೀವಿ ಅಂದರು. ಆದರೆ ಅದಕ್ಕೆ ಖಂಡಿತವಾಗ್ಲೂ ನಮಗೆ ಈ ತಿಂಗಳು ಬರೋದಿಲ್ಲ. 13ನೇ ಕಂತಿನ ಹಣ ಅಂದರೆ ಯಾವುದು, ಈ ಆಗಸ್ಟ್ ತಿಂಗಳ ಹಣ ನಮಗೆ ಸೆಪ್ಟೆಂಬರಲ್ಲಿ ಬರುತ್ತೆ ಅಲ್ವಾ. ಸೊ ಆ ರೀತಿಯಾಗಿ 13ನೇ ಕಂತಿನ ಹಣ ನಮಗೆ ಖಂಡಿತವಾಗ್ಲೂ ಈ ತಿಂಗಳು ಬರೋದಕ್ಕೆ ಚಾನ್ಸೇ ಇಲ್ಲ. ಇನ್ನು 12ನೇ ಕಂತಿನ ಹಣ ಬರೋದಕ್ಕೆ ಟೈಮ್ ತೊಗೋತಾ ಇದೆ ಅಂದರೆ 13ನೇ ಕಂತಿನ ಹಣ ನಮಗೆ ಬರೋ ತಿಂಗಳೇ ಬರುತ್ತೆ, ಸೆಪ್ಟೆಂಬರ್ ತಿಂಗಳಿನಲ್ಲೇ ನಮಗೆ ಖಂಡಿತವಾಗೂ ಬರೋದು. ಅದಕ್ಕಿನ್ನೂ ಪ್ರೋಸೆಸ್ ಮಾಡಿ DBT ಮಾಡಿ ಪ್ರತಿಯೊಬ್ಬರು ಖಾತೆಗೂ ಬರೋದಕ್ಕೂ ತುಂಬ ಟೈಮ್ ತೊಗೊಳುತ್ತೆ ಅಂತಲೇ ಹೇಳ್ಬೋದು. ಅದು ಬಿಡಿ, ಪರವಾಗಿಲ್ಲ, ಯಾಕಂದರೆ ಆಗಸ್ಟ್ ತಿಂಗಳ ಹಣ ನಮಗೆ ಸೆಪ್ಟೆಂಬರ್ ಬರೋದು ಒಂದು ನ್ಯಾಯ ಇದೆ. ಆದರೆ ಏನು ಇಲ್ಲಿ ಪ್ರಾಬ್ಲಮ್ ಆಗಿರೋದು ಅಂದರೆ, ನಮಗೆ ಜೂನ್ ತಿಂಗಳ ಹಣನ ಆಗಸ್ಟ್ ತಿಂಗಳಲ್ಲಿ ಅದನ್ನು ಹಾಕಿದ್ರು, ಜುಲೈ ತಿಂಗಳ ಹಣ ಇದೇ ತಿಂಗಳ ಹಾಕ್ತೀವಿ ಅಂತ ಹೇಳಿದ್ದಾರೆ. ನೋಡಬೇಕು ಈ ತಿಂಗಳ ಎಂಡಲ್ಲೇ ಬರುತ್ತಾ ಏನೋ ಅಂತ ಕಾದು ನೋಡಬೇಕಾಗಿದೆ. ಹಾಗೆ ಇದು ಆಗಸ್ಟ್ ತಿಂಗಳ ಹಣ ಸೆಪ್ಟೆಂಬರ್ಗೆ ಹೋಗುತ್ತೆ. ಈ ರೀತಿಯಾಗಿ ಇವರು ಮಿಸ್ ಮಾಡೋದ್ರಿಂದ ನಮಗೆ ಯಾವ ಮಂತದು ಯಾವ ತಿಂಗಳು ಬಂತು ಅಂತ ಜನಗೂ ಕನ್ಫ್ಯೂಸ್ ಆಗುತ್ತೆ. ಆ ತಿಂಗಳ ಹಣನ ಅದೇ ತಿಂಗಳ ಕರೆಕ್ಟಾಗಿ ಇವ್ರು ಹಾಕೊಂಡು ಹೋದರೆ ಜನಗಳಿಗೂ ಸಹ ಯಾವುದೇ ಕನ್ಫ್ಯೂಷನ್ ಇರೋದಿಲ್ಲ ಮತ್ತು ಭಯ ಕೂಡ ಇರೋದಿಲ್ಲ. ಆದರೆ ಇಲ್ಲಿ ಏನೇನು ಪ್ರಾಬ್ಲಮ್ ಆಯಿತೋ ಗೊತ್ತಿಲ್ಲ, ಬಟ್ ಜೂನು ಮತ್ತು ಜುಲೈ ತಿಂಗಳ ಹಣ ಎಲ್ಲರಿಗೂ ಪ್ರಾಬ್ಲಮ್ ಆಗೋಯಿತು. ಬಟ್ 11ನೇ ಕಂತಿನ ಹಣ ರಿಲೀಸ್ ಮಾಡಿದ ಒಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು. ಹಬ್ಬಕ್ಕೆ ಎಲ್ಲರಿಗೂ ಒಂದು ತುಂಬ ಪ್ರಾಬ್ಲಮ್ ಇದ್ದವ್ರಿಗೆ ಹಬ್ಬ ಮಾಡೋದಕ್ಕಂತೂ ಒಂದು ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ನೋಡೋಣ, ಈ 12ನೇ ಕಂತಿನ ಹಣ ಸಹ ಈ ತಿಂಗಳು ಬಂದರೆ ಈ ಒಂದು ಪ್ರೋಸೆಸ್ಸು ಕರೆಕ್ಟಾಗಿ ನಡೆಯುತ್ತೆ. ಸೊ ನೆಕ್ಸ್ಟ್ ಇನ್ನು ಆಗಸ್ಟ್ ತಿಂಗಳ ಹಣ ನೆಕ್ಸ್ಟ್ ಬರೋದಕ್ಕೆ ಕರೆಕ್ಟಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದಕ್ಕೂ ಸಹ ಒಂದು ಸರಿ ಹೋಗುತ್ತೆ. ಕಾದು ನೋಡಬೇಕಾಗಿದೆ ಯಾವ ರೀತಿಯಾಗಿ ಹೀಗೆ ಮಾಡ್ತಾರೆ ಅಂತ. ಒಂದಂತೂ ನಿಜ, 12ನೇ ಕಂತಿನ ಹಣ ಮಾತ್ರ ಈ ತಿಂಗಳು ಬರ್ಬೋದು, 13ನೇ ಕಂತಿನ ಹಣ ಇನ್ನೂ ಎಷ್ಟು ಟೈಮ್ ತೊಗೊಳ್ತಾರೆ ಅನ್ನೋದು ಅದಂತೂ ಕನ್ಫರ್ಮೇ ಇಲ್ಲ. ಆದರೆ ಖಂಡಿತವಾಗ್ಲೂ ಹಾಕ್ತಾರೆ, ಯಾಕಂದರೆ ಸ್ಟಾಪ್ ಮಾಡೋದಿಲ್ಲ ಅಂತ ಹೇಳಿರೋದ್ರಿಂದ ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆನ ಸ್ಟಾಪ್ ಮಾಡಲ್ಲ, ಖಂಡಿತವಾಗ್ಲೂ ಪ್ರೋಸೆಸ್ ಮಾಡ್ತಾರೆ. ಬಟ್ ತುಂಬ ಡಿಲೇ ಮಾಡಿ 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 ಪ್ರೋಸೆಸ್ ಮಾಡ್ತಾರೆ.
ಈ ಥರ ಮಾಡೋದ್ರಿಂದ ಎಷ್ಟೋ ಜನಕ್ಕೂ ತುಂಬ ಪ್ರಾಬ್ಲಮ್ ಆಗುತ್ತೆ, ವೆಯ್ಟ್ ಮಾಡಿ ಮಾಡಿ ಪ್ರಾಬ್ಲಮ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡೋಣ ಯಾಕೆ ಇವರು ಹೇಳೋದೊಂದು ಮಾಡೋದೊಂದು ಮಾಡ್ತಿದ್ದಾರೆ ಸರ್ಕಾರದವರು. ನೋಡೋಣ ಯಾವ ರೀತಿ ಏನೇನು ಮಾಡ್ತಾರೆ ಕಾದು ಇವಾಗ ನೋಡಬೇಕಾಗಿದೆ. ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಒಂದಷ್ಟು ಅಪ್ಡೇಟ್ಗಳು. ಇದೇ ರೀತಿಯ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.